ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ವಿ. ನಿನ್ನೆ ನ್ಯಾಯಾಲಯದಲ್ಲಿ ಪೊಲೀಸರು ರಿಮಾಂಡ್ ಕಾಪಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಈ A1 ಆರೋಪಿ ಪವಿತ್ರ ಗೌಡ ಬಗ್ಗೆ ಹಲವು ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು. ರೇಣುಕಾಸ್ವಾಮಿಗೆ ಪಟ್ಟಣಗೆರೆ ಶೆಡ್ನಲ್ಲಿ ಚಪ್ಪಲಿಯಲ್ಲಿ ಪವಿತ್ರಾಳಿಂದ ಹಲ್ಲೆ. ಮನೆ ಮಹಜರಿನ ವೇಳೆ ಪವಿತ್ರ ಗೌಡ ಚಪ್ಪಲಿಯನ್ನು ಕೂಡ ಜಪ್ತಿ ಮಾಡಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ರು ಪವಿತ್ರ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪವಿತ್ರ ಕೃತ್ಯದ ಬಗ್ಗೆ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿದ್ದಾರೆ ಪೊಲೀಸರು. ಪವಿತ್ರ ಗೌಡ ಪ್ರಚೋದನೆ ಈ ಕೊಲೆಗೆ ಕಾರಣ ಅನ್ನೋದು ಪೊಲೀಸರ ತನಿಖೆ ಒಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಆಕೆ ಕೂಡ ಹಲ್ಲೆಯನ್ನ ಮಾಡಿದ್ಲು ಅನ್ನೋದು ಅವರು ಸಂಗ್ರಹಿಸಿರುವಂತಹ ಸಾಕ್ಷಿಗಳು ಹೇಳ್ತಾ ಇರುವಂಥದ್ದು. ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಪವಿತ್ರಾಳಿಂದ ಹಲ್ಲೆ ಆಗಿರುವಂಥದ್ದು. ಮೊದಲು ದರ್ಶನ್ ಬರ್ತಾರೆ, ನಿನಗೊಂದು ಗುಡ್ ನ್ಯೂಸ್ ಇದೆ ಅಂತೇಳಿ ಪವಿತ್ರ ಗೌಡಳನ್ನ ಕರೆಸ್ತಾರೆ. ಆಕೆ ಬಂದ ತಕ್ಷಣ ನನಗೆ ಅಶ್ಲೀಲ ಮೆಸೇಜ್ ಮಾಡ್ತೀಯಾ ಅಂಥೇಳಿ ಚಪ್ಪಲಿಯಲ್ಲಿ ಹೊಡಿತಾಳೆ. ಮನೆ ಮಹಜರಿನ ವೇಳೆ ಪವಿತ್ರ ಗೌಡ ಅವರ ಚಪ್ಪಲಿಯನ್ನು ಜಪ್ತಿ ಮಾಡ್ತಾರೆ. ಯಾವ ಚಪ್ಪಲಿಯಿಂದ ಹಲ್ಲೆ ಆಗಿತ್ತು ಆ ಚಪ್ಪಲಿಯನ್ನ ಜಪ್ತಿ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇದನ್ನು ಕೂಡ ಸಾಕ್ಷ್ಯ ಅಂಥೇಳಿ ಕನ್ಸಿಡರ್ ಮಾಡಿರುವಂಥದ್ದು. ಪಟ್ಟಣಗೆರೆ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿರ್ತಾರೆ ಪವಿತ್ರ ಗೌಡ ಅವರು. ಅಲ್ಲಿ 17 ಜನ ಆರೋಪಿಗಳು ಕೂಡ ಇರ್ತಾರೆ. ಅವರ ಸಮ್ಮುಖದಲ್ಲಿಯೇ ಆಗಿರುವಂತಹ ಹಲ್ಲೆ ಇದು. ಒಂದು ಕಡೆ ಪ್ರಚೋದನೆ, ಮತ್ತೊಂದು ಕಡೆ ಹಲ್ಲೆ, ಎರಡು ಆರೋಪ ಇವ್ರ ಮೇಲೆ. ಚಪ್ಪಲಿಯಿಂದ ಹೊಡೆದು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಪವಿತ್ರ ಗೌಡ ಅವರು. ಅದಾದ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಮುಗಿ ಬೀಳುತ್ತೆ. ಈ ಎಲ್ಲ ಅಂಶಗಳನ್ನು ಕೂಡ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಿರುವಂಥದ್ದು. ಪವಿತ್ರ ಕೃತ್ಯದ ಬಗ್ಗೆ ರಿಮಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಅದನ್ನ ಮಾನ್ಯ ನ್ಯಾಯಾಧೀಶರಿಗೆ ತಲುಪಿಸುವಂತಹ ಕೆಲಸ ಆಗಿದೆ. ಓಕೆ ಸರ್, ಈಗ ಪ್ರಮುಖವಾಗಿ ನೀವು ಈ ರೀತಿ ಹಲವು ಪ್ರಕರಣಗಳನ್ನು ನೋಡಿರ್ತೀರಿ. ಇಲ್ಲಿ ಸಿಗುವಂತಹ ಸಾಕ್ಷಿಗಳು, ಚಪ್ಪಲಿ ಆಗಿರಬಹುದು, ಬಟ್ಟೆಗಳಾಗಿರಬಹುದು, ಎಷ್ಟು ಮುಖ್ಯವಾಗುತ್ತೆ ಪ್ರಕರಣಕ್ಕೆ ಅಂತ? ಇಲ್ಲ, ಪ್ರತಿಯೊಂದು ಮೈನ್ಯೂಟ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ಅದನ್ನ ಜಪ್ತ್ ಮಾಡಿದ್ದಾರೆ. ಇವನ್ FSL ದವರು ಸದಾ ಸ್ಪಾಟಿಗೆ ಕರೆಸಿದ್ದಾರೆ. ಕರೆಸಿ ಅಲ್ಲಿ ಬರುವಂತ ನಾವೇ ನೋಡ್ತೀವಿ, ಜನರಲ್ ಆಗಿ ಏನೇನು ಹುಡುಕರಪ್ಪ ಸರ್ಚ್ ಮಾಡಿ ಏನೇನು ಬಿದ್ದಿದೆ ನೋಡಿ ಅಂತ ಹೇಳಿದ್ರೆ ನಾವು ಹಿಂಗೆ ಮಾಡ್ತೀವಿ. ಅವರೆಲ್ಲ ದುರ್ಬೀನ್ ಹಚ್ಚಿ ಸದಾ ಮೈನ್ಯೂಟ್ ಆಗಿ ಕೂದಲಾಗಿ ಬಿದ್ದಿದ್ದೆಲ್ಲ ಬ್ಲಡ್ ಸ್ಟೇನ್ ಆರ್ಟಿಕಲ್ಸು. ಇದು ಎಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ ಅಂದ್ರೆ, ಅವನ ಆರೋಪಿ A2 ಆರೋಪಿ ಮೇಲೆ ಬಟ್ಟೆ ಮೇಲೆ ಬ್ಲಡ್ ಸ್ಟೇನ್ ಸಿಕ್ಕಿದೆ. ಆ ಬ್ಲಡ್ ಸ್ಟೇನ್ ಬಟ್ಟೆಗಳನ್ನು ಜಪ್ ಮಾಡಿದ್ದಾರೆ. ಆ ಶೂಸ್ ನಲ್ಲಿ ಕೂದಲ ಸಿಕ್ಕಿದೆ ಅವ್ನು ಒದ್ದಿದ್ದು. ಆಮೇಲೆ ಎಷ್ಟು ಘೋರ ಹೊಡೆದಾರೆ ಅಂದ್ರೆ 32 ಇಂಜುರಿ ಇದಾವೆ ತಲೆಯಲ್ಲಿ 32 ಇಂಜುರಿ. ನಾವು ಎಲ್ಲಿ ಕೇಳಿಲ್ಲಪ್ಪ ಇಷ್ಟೊಂದು ಹೊಡೆದಿದ್ದು. ಇವೆಲ್ಲ ನೋಡಿದ್ರೆ ಬಹಳ ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ ಅವ್ರಿಗೆ. ಪ್ರತಿಯೊಂದು ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ. ಇನ್ನೊಂದು ಒಳ್ಳೆಯದ ಸಂಗತಿ ಅಂದ್ರೆ, ಈಗೇನು 19 ಜನ ಆರೋಪಿ ಇದ್ದಾರೆ, ಅದರಲ್ಲಿ ಒಂದು 3-4 ಜನರಿಗೆ ಅಪ್ರೂವರ್ ಮಾಡಿದ್ದಾರೆ. ಅಪ್ರೂವರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಮರ್ಡರ್ ಕೇಸ್ನಲ್ಲಿ. ಅವರು ಐ ವಿಟ್ನೆಸ್ ಇದ್ದಂಗೆ. ಸೊ ಅವ್ರ ಕಡೆಯಿಂದ 164 ಮಾಡಿಸ್ತಾರೆ. ಮಾಡಿಸಿ ಅವ್ರ ಕಡೆಯಿಂದ ಒಳ್ಳೆ ತನಿಖೆ. ಇದು ನಿಜವಾಗಿಯೂ ಶಿಕ್ಷೆ ಆಗುವಂಥ ತನಿಖೆನೇ. ಆದರೆ ಒಂದು ಈ ಕೇಸ್ ಏನಾಗ್ತದೆ, ಸ್ಪೀಡ್ ಟ್ರ್ಯಾಕ್ ಕೇಸ್ ಇದ್ರೆ, ಒಂದು ಕೋರ್ಟ್ ಇದ್ರೆ ಅದು ಬೇಗ 6 ತಿಂಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿದ್ರೆ ಬೇಗ ಒಂದು 6 ತಿಂಗಳು 4 ತಿಂಗಳಲ್ಲಿ ಮುಗೀತದೆ. ಆದ್ರೆ ಇದು ಜನರಲ್ ಆಗಿ ಕೇಸ್ ಬರ್ತದೆ, ಡಿಸ್ಟ್ರಿಕ್ಟ್ ಕೋರ್ಟಿಗೆ ಬರ್ತದೆ. ಅದು 3-4 ವರ್ಷ ಟೈಮ್ ತಗೋತದೆ. 3-4 ವರ್ಷದಲ್ಲಿ ಇವ್ರಿಗೆ ಸಾಕಷ್ಟು ಟೈಮ್ ಸಿಗ್ತದೆ. ಇವರು ಬಲವಾನರಿದ್ದಾರೆ, ಬಲಾಢ್ಯರು ಇದ್ದಾರೆ, ಇನ್ಫ್ಲೂಯೆನ್ಸ್ ಪರ್ಸನ್ ಇದ್ದಾನೆ, ದುಡ್ಡಿದೆ, ಸಾಕಷ್ಟಿದೆ, ಒಳ್ಳೊಳ್ಳೆ ವಕೀಲರು ಕೊಡ್ತಾರೆ. ಆಮೇಲೆ ಅವ್ರಿಗೆ ಯಾರು ಅವ್ರ ಮಾತು ಕೇಳ್ತಾರೆ ಅವ್ರಿಗೆಲ್ಲರೂ ಅವ್ರ ಕಡೆಯಿಂದ ಹೇಳಿಸ್ತಾರೆ. ಆಗಿದ್ದಾಗಿದೆ, ಹೋಗಿ ನೋಡಮ್ಮ, ಅವ್ನು ಗಂಡು ಸತ್ತವನು ವಾಪಸ್ ಬರೋದಿಲ್ಲ, ಏನು ವಾಪಸ್ ಬರೋದಂತ ಚಾನ್ಸೂ ಇಲ್ಲ, ನೀನು ಮಗುವಿನ ಬಗ್ಗೆ ವಿಚಾರ ಮಾಡು, ನೀನು ಹುಟ್ಟು ಮಗುವಿನ ಬಗ್ಗೆ ವಿಚಾರ ಮಾಡು, ಅದ್ರ ಬಗ್ಗೆ ಭವಿಷ್ಯದ ಬಗ್ಗೆ ವಿಚಾರ ಮಾಡು, 2 ಕೋಟಿ 5 ಕೋಟಿ ಏನು ಬೇಕೋ ಅಷ್ಟು ದುಡ್ಡು ಕೊಡಿಸ್ತಾರೆ. ಅಷ್ಟೊಂದು ದುಡ್ಡಿದೆ. ಕೊಟ್ಟ ಮೇಲೆ ಎಲ್ಲರೂ ರಾಜಿ ಆಗ್ತಾರೆ. ಎಲ್ಲ ವಿಟ್ನೆಸ್ಗಳನ್ನ, ಪಂಚರನ್ನ ಹೋಸ್ಟೈಲ್ ಮಾಡ್ತಾರೆ, ಸಾಕ್ಷಿದಾರಗಳನ್ನ ಹೋಸ್ಟೈಲ್ ಮಾಡ್ತಾರೆ. ಪ್ರತಿಯೊಂದನ್ನ ಹೋಸ್ಟೈಲ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಅವರು ಬಲಾಢ್ಯರಿದೆ. ಇವನ್ ಕೋರ್ಟ್ನ ಜಾಮೀನು ಮೇಲೆ ಬಿಟ್ಟರು ಸಹ ಅವ್ರು ಇದನ್ನ ಇಂಡೈರೆಕ್ಟ್ ಆಗಿ ಮಾಡ್ತಾರೆ. ತಾವು ಡೈರೆಕ್ಟ್ ಆಗಿ ಮಾಡದೇ ಇದ್ರು ಇಂಡೈರೆಕ್ಟ್ ಆಗಿ ಯಾರ ಥ್ರೂ ಮಾತು ಕೇಳ್ತಾರೆ. ಅಂಥವ್ರ ಕಡೆಯಿಂದ ಎಲ್ಲ ಆಶೆ ಆಮಿಷ ಒಡ್ಡಿ ಕೊನೆಗೆ ಆಗದೆ ಇದ್ರು ಕೊನೆಗೆ ಮತ್ತೊಂದು ಧಮಕಿ ಆಗ್ತಾರೆ. ಸೊ ಈತ ನಾವು ನೋಡಿದ್ದೇವೆ ಅನೇಕ ಕೇಸುಗಳು ಕೋರ್ಟ್ ಆವರಣದಲ್ಲಿನೇ ಮರ್ಡರ್ ಆಗಿದ್ದಾವೆ. ಸಾಕ್ಷಿ ಹೇಳಿ ಹೊರಗೆ ಬರುವಾಗ ಮರ್ಡರ್ ಮಾಡಿದ್ದಾರೆ. ಕೋರ್ಟ್ ನಲ್ಲಿನೇ ಸಹ ಗುಂಡು ಹಾಕಿದ ಬೆಳಗಾವದಲ್ಲಿ. ನಾನು ಅವಾಗ ಏನೋ ಇನ್ಸ್ಪೆಕ್ಟರ್ ಇದ್ದ ಅವಾಗ. ಸೊ ಈ ತರ ಅನೇಕ ಘಟನೆ ಆಗಿದ್ದಾವೆ. ಎಲ್ಲನೂ ಪ್ರತಿಯೊಂದನ್ನು ಶಿಕ್ಷೆ ಆಗ್ಲಾರ ತರ ಉಪಯೋಗ ಮಾಡ್ಕೋತಾರೆ. ಉಪಯೋಗಿಸಿಕೊಂಡು ಅವ್ರನ್ನೆಲ್ಲ ಹೋಸ್ಟೈಲ್ ಮಾಡಿ ಕೊನೆಗೆ ರಾಜಿ ಪರಿಸ್ಥಿತಿ ಮಾಡಿ ಇದು ಕೇಸು ಹಳ್ಳ ಹಿಡಿತದೆ. ಲಾಸ್ಟಿಗೆ ಚಾನ್ಸಸ್ ಆರ್ ಮೋರ್. ಶಿಕ್ಷೆ ಆಗುವುದು ಬಹಳ ಕಡಿಮೆ. 90% ಶಿಕ್ಷೆ ಆಗ್ಲಿಕ್ಕಿಲ್ಲ.
10% ಏನೋ ಆದ್ರೂ ಆಗ್ಬಹುದು. ಯಾಕಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಮೊನ್ನೆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿತು, 52 ಸಲ ಯಾಕೆ ಆರೋಪಿ ಫೋನ್ ಮಾಡಿದ್ರು, 52 ಸಲ ಅಂತವಲ್ಲ. ಇಟ್ ಈಸ್ ಆಲ್ ಟೆಕ್ನಿಕಲ್, ಅದು ಬ್ಲ್ಯಾಕ್ ಅಂಡ್ ವೈಟ್ ಎವಿಡೆನ್ಸ್ ಇದ್ದಂಗೆ. ಆ ಥರ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ ಇವರೆಲ್ಲ. ಸೊ ಕಲೆಕ್ಟ್ ಮಾಡಿದಾಗ ಅವೆಲ್ಲ ಇದ್ದೇ ಇರ್ತವೆ. ಹೀಗಾಗಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅವಾಯ್ಡ್ ಆರ್ ಕನ್ವಿಕ್ಷನ್ ಆಗೋದಂತ ತಪ್ಪಿಸ್ಲಿಕ್ಕೆ ಆಗೋದಲ್ಲ, ಆದರೂ ಚಾನ್ಸಸ್ ಇದಾವೆ. ಓಕೆ, ಇನ್ನು ಶ್ರೀನಿವಾಸ್ ಅವರು, ಸರ್ ನಾವು ಕೂಡ ಕೆಲವೊಂದು ಕೇಸ್ಗಳನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ, ಬಟ್ ಇನ್ ಡೆಪ್ತ್ ನಮಗೆ ಇವೆಲ್ಲ ಗೊತ್ತಾಗಲ್ಲ. ಈ ಪ್ರಕರಣದಲ್ಲಿ ನಾನು ಅನ್ಕೊಂಡಿರ್ತಕ್ಕಂಥದ್ದು ಪ್ರತ್ಯಕ್ಷದರ್ಶಿ ಅಂತ ಯಾರೂ ಇಲ್ಲ. ನಾನು ಈ ಪ್ರಕರಣವನ್ನು ನೋಡಿದೆ, ಇವ್ರು ಹೊಡೆಯೋದು ನೋಡಿದೆ, ಕೊಲ್ಲೋದು ನೋಡಿದೆ ಅಂತ ಅಂದ್ಬಿಟ್ಟು. ಇಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸು, ಡಿಜಿಟಲ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವರು ಮಾಡಿರ್ತಕ್ಕಂಥ ಒಂದು ಶೂ ಅಥವಾ ಚಪ್ಪಲಿ, ಹಲ್ಲೆ ಮಾಡಿರ್ತಕ್ಕಂಥ ಚಪ್ಪಲಿ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ನೀವಾಗಲೇ ಹೇಳ್ತಾ ಇದ್ದಂಗೆ ಒಂದು ಸಣ್ಣ ಸಾಕ್ಷ್ಯವನ್ನು ಬಿಡದಂತೆ ಎಲ್ಲವನ್ನ ಕಲೆಕ್ಟ್ ಮಾಡಿದ್ದಾರೆ. ಇದು ಆರೋಪಿಗಳನ್ನು, ಅಪರಾಧಿಗಳನ್ನಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಅಂತ ಸರ್? ಖಂಡಿತ. ಇಲ್ಲಿ ಏನು ಆ ಒಂದು ಆರೋಪಿಯವರಿಗೆ ಉದ್ದೇಶ ಇತ್ತು, ಆ ಉದ್ದೇಶಕ್ಕೋಸ್ಕರ ಕಿಡ್ನಾಪ್ ಆಗ್ತದೆ, ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಬೆಂಗಳೂರಿಗೆ ಬಂದಾಗ A1 ಮತ್ತು A2 ಆರೋಪಿಗಳು ಆ ವ್ಯಕ್ತಿಯನ್ನ ಕೂಡಾಕಿರುವಂತಹ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆಗ ಆಕೆಯ ಉದ್ದೇಶದ ಮುಂದುವರೆದ ಭಾಗವಾಗಿ ಆಕೆಗೆ ಆಗಿದ್ದಂತಹ ನೋವು ಏನಿದೆ, ಈ ಅಶ್ಲೀಲವಾದಂತಹ ಪೋಸ್ಟಿಂಗ್ಸ್ ಬರ್ತಾ ಇತ್ತು ಅಂತ, ಅದಕ್ಕೆ ಪ್ರತೀಕಾರವನ್ನ ಆಕೆ ತೀರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ಆತನಿಗೆ ಅವಮಾನ ಆಗಬೇಕು, ಆತನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಚಪ್ಪಲಿನಲ್ಲಿ ಹಲ್ಲೆ ಮಾಡೋದು. ಅನಂತರ ಇಂತಹ ವ್ಯಕ್ತಿ ಇರಲೇಬಾರದು ಭೂಮಿ ಮೇಲೆ, ಆತನ ಉಸಿರನ್ನ ನಿಲ್ಲಿಸಬೇಕು ಅನ್ನುವಂತಹ ಘಟನೆ ನಡೆಯುತ್ತೆ. ಈ ರೀತಿ ಪ್ರಾಸಿಕ್ಯೂಷನ್ ಕೇಸ್ ಇರಬೇಕಾದ್ರೆ ಆ ಚಪ್ಪಲಿಯಿಂದ ಹಲ್ಲೆ ಮಾಡಿದಂತಹ ಆ ಚಪ್ಪಲಿ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಒಂದು ವೇಳೆ ಪೊಲೀಸ್ನವರು ಸೀಸ್ ಮಾಡಲಿಲ್ಲ, ಅದನ್ನ ನ್ಯಾಯಾಲಯದ ಮುಂದೆ ಒಂದು ಮೆಟೀರಿಯಲ್ ಆಬ್ಜೆಕ್ಟ್ ಆಗಿ ಹಾಜರು ಮಾಡಲಿಲ್ಲ ಅಂತ ಹೇಳಿದ್ರೆ, ಡಿಫೆನ್ಸ್ನವರು ಆ ಕೃತ್ಯವನ್ನ ನಿರಾಕರಣೆ ಮಾಡಬಹುದು. ಚಪ್ಪಲಿಯಲ್ಲಿ ಅಲ್ಲೇ ಆಗಿಲ್ಲ, ನೀವ್ ಯಾಕೆ ರಿಕವರಿ ಮಾಡಲಿಲ್ಲ ಅಂತ ಪೊಲೀಸ್ನವರಿಗೆ ಪ್ರಶ್ನೆಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಕೇಳಬಹುದು. ಹಾಗಾಗಿ ಪ್ರತಿಯೊಂದು ಸಣ್ಣ ಸಂಗತಿಯೂ ಸಹ ಪ್ರಮುಖ ಆಗುತ್ತೆ. ಇದರಲ್ಲಿ ಪ್ರತ್ಯಕ್ಷ ಸಾಕ್ಷಿ ತಾವು ಹೇಳಿದಾಗೆ ಇಲ್ಲದೆ ಇರಬಹುದು, ಆದ್ರೆ ಆ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಇದೆಯಲ್ಲ, ಅದು ತುಂಬಾ ಪ್ರಮುಖ ಆಗುತ್ತದೆ. ಆ ಆರೋಪಿಗಳ ಚಲನವಲನಗಳು, ಅಂದ್ರೆ ಅವ್ರ ಗಾಡಿನಲ್ಲಿ ಓಡಾಡಿದ್ದು, ಅವರ ಮೊಬೈಲ್ ಟವರ್ದು ಲೊಕೇಶನ್ನು, ಮತ್ತೆ ಯಾವ ಆರೋಪಿಗೆ ಯಾವ ಸಮಯದಲ್ಲಿ ಕಾಲ್ ಮಾಡ್ದ ಅನ್ನುವಂಥದ್ದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವನ್ನೆಲ್ಲ ಸಾಕ್ಷ್ಯಾಧಾರವಾಗಿ ನ್ಯಾಯಾಲಯ ಪರಿಗಣನೆ ಮಾಡುತ್ತೆ. ಇದನ್ನ ಸೆಕ್ಷನ್ 6 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ರೆಸ್ಟ್ ಜಸ್ಟೆ ಅಂತ ಹೇಳ್ತಾರೆ, ಚೈನ್ ಆಫ್ ಇವೆಂಟ್ಸ್. ಆ ಚೈನ್ ಆಫ್ ಇವೆಂಟ್ಸ್ ಏನಿದೆ, ಅದು ಅನ್ಬ್ರೇಕಬಲ್ ಆಗಿ ಮರ್ಡರ್ ಕಡೆಗೆ ತೋರಿಸ್ತಾ ಇದ್ದಾಗ ಅದರಿಂದ ಎಸ್ಕೇಪ್ ಆಗಿ ಬರುವಂತದ್ದು ತುಂಬಾ ಕಷ್ಟ ಆಗ್ತದೆ. ಪ್ರತ್ಯಕ್ಷ ಸಾಕ್ಷಿ ಇಲ್ಲದೆ ಹೋದ್ರೂ ಸಹ ಚೈನ್ ಆಫ್ ಇವೆಂಟ್ಸ್ ಏನಿದೆ, ಆದ್ರೂ ಆ ಕಾನ್ಸಿಕ್ವೆನ್ಸ್ ಮರ್ಡರ್ ಏನಿದೆ ಅದ್ರ ಕಡೆಗೆ ತೋರಿಸ್ತಾ ಇದ್ದಾಗ ಅದು ತುಂಬಾ ಕಠಿಣವಾದಂತಹ ಒಂದು ಸಾಕ್ಷ್ಯಾಧಾರಗಳು. ಪ್ರತ್ಯಕ್ಷ ಸಾಕ್ಷಿ ಇದ್ರೂ ಕೆಲವು ವೇಳೆ ಬಚಾವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಬರ್ಬೋದೇನೋ, ಆದ್ರೆ ಈ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇರುತ್ತಲ್ಲ. ಶ್ರೀನಿವಾಸ್ ಅವರು ಹಾಗೆ ಸಂಪರ್ಕದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ತಕ್ಕಂಥ ಸಂದರ್ಭ.